ಅಕ್ರಮ ಕಲ್ಲು ಕ್ವಾರೆ ಡ್ರೈವರ್ ದುರಂತ ಮೃತದೇಹಕ್ಕೆ ಅಂಗಲಾಚಿದ ಕುಟುಂಬಸ್ಥರು. ನಾಗಮಂಗಲ ತಾಲೂಕಿನ ಜಟಕಾ ಗೇಟ್ ಬಳಿ ಒಡೆಯರಪುರ ವ್ಯಾಪ್ತಿಯ ಭೈರವೇಶ್ವರ ಸ್ಟೋನ್ ಕ್ರಷರ್ ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ಟಿಪ್ಪರ್ ಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ದುಮ್ಮಸಂದ್ರ ಗ್ರಾಮದ 40 ವರ್ಷದ ವ್ಯಕ್ತಿ ಲಕ್ಷ್ಮಣ್ ಸುಮಾರು 50 ಅಡಿ ಆಳದ ಬೃಹತ್ ಕಲ್ಲು ಕ್ವಾರೆಗೆ ಟಿಪ್ಪರ್ ಸಮೇತ ಗುರುವಾರ ರಾತ್ರಿ ಉರುಳಿ ಬಿದ್ದಿದ್ದು, ಬೇಳೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಅಗ್ನಿಶಾಮಕ ದಳದ ಅಧಿಕಾರಿಗಳು ಮೃತದೇಹಕ್ಕಾಗಿ ತಪಾಸಣೆ ಮತ್ತು ಕಲ್ಲು ಕೋರೆಯಿಂದ ನೀರನ್ನ ಹೊರಹಾಕುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಈ ದುರ್ಘಟನೆಯಿಂದ ನೊಂದಿರುವ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಸಾವಿರಾರು ಜನ ಕಲ್ಲು ಕ್ವಾರೆಯ ಸುತ್ತಮುತ್ತ ಕುಳಿತು ಮೃತದೇಹಕ್ಕಾಗಿ ನಿರೀಕ್ಷೆಯಲ್ಲಿದ್ದಾರೆ. ಈ ದುರ್ಘಟನೆ ಸಂಭವಿಸಿ 3 ದಿನ ಆದರೂ ಕೂಡ ಕನಿಷ್ಠ ಸೌಜನ್ಯವಿಲ್ಲದ ತಾಲೂಕು ಆಡಳಿತ, ಜಿಲ್ಲಾಡಳಿತ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಮಾಡದೇ ಇರುವುದು ಸಾರ್ವಜನಿಕರ ವಲಯದಲ್ಲಿ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ. ಲಕ್ಷ್ಮಣ್ ಕಣ್ಮರೆಯಿಂದ ನೊಂದಿರುವ ಧರ್ಮಪತ್ನಿ ಶಕುಂತಲಾ, 2 ಮಕ್ಕಳಾದ ಅಗಸ್ತ್ಯ, ವೈಷ್ಣವಿ ಹಾಗೂ ಕುಟುಂಬಸ್ಥರು ದಯವಿಟ್ಟು ನಮಗೆ ಮೃತದೇಹವನ್ನು ಶೀಘ್ರವಾಗಿ ತಲುಪಿಸಿ ಅಂತ ಅಧಿಕಾರಿಗಳಿಗೆ ಅಂಗಲಾಚ್ತಾ ಇದ್ದಾರೆ. ಮೃತ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ತಿಳಿಸುವಂತೆ ಮೃದು ಸ್ವಭಾವದ ಲಕ್ಷ್ಮಣ ಗ್ರಾಮ ಮತ್ತು ಕುಟುಂಬಕ್ಕೆ ಒಳ್ಳೆಯ ವ್ಯಕ್ತಿಯಾಗಿದ್ದರು. ಈ ದುರ್ಘಟನೆಯಿಂದ ಗ್ರಾಮವೇ ಶೋಕದ ಮಡುವಿನಲ್ಲಿದೆ. ಪುಟ್ಟ 2 ಮಕ್ಕಳು ಮತ್ತು ಲಕ್ಷ್ಮಣ ಧರ್ಮಪತ್ನಿ ಶಶಿಕಲಾ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹೇಳ್ತೇವೆ ನಡಿ ಆ ಕಡೆ ನಡಿ ನಡಿ. ಜೀವಂತವಾಗಬೇಕು ಸರ್, ಇಲ್ಲದೆ ನಮ್ಗೆ ಸಾವನ್ನಾದ್ರೂ ಬೇಕು ಸರ್. 3 ದಿನದಿಂದ ಗುರುವಾರ ಬೆಳಗ್ಗೆಯಿಂದ ಇಟ್ಟು ನೀರಿಲ್ಲದೆ ಗ್ರಾಮಸ್ಥರೆಲ್ಲ ಅಲ್ಲಿದ್ದೀವಿ ಸರ್. ಎಲ್ಲ ಪ್ರತಿಯೊಬ್ರು ಮನೆ ಬಾಗ್ಲಾಕೊಂಡು ಹೋಗಲ್ಲ ಅಲ್ಲಿ ಕಾಯ್ತಾ ಇದ್ದೀವಿ ಸರ್. ಎಮ್ಮೆ ದನ ಕುರಿ ಕರೆಗಳೆಲ್ಲ ಬಿಟ್ಟು ಕಾಯ್ತಾ ಇದ್ದೀವಿ ಸರ್. ಹೆಂಗಾದ್ರೂ ಯಾವ ಪರಿಸ್ಥಿತಿಲಿ ಇದ್ರು ನಮ್ಗೆ ಬೇಕೇ ಬೇಕು ಸರ್. ದಯವಿಟ್ಟು ಆದಷ್ಟು ಬೇಗ ಹೊಡಿಕೊಡಿ ಸರ್. ನಮಗೆ ಇಷ್ಟು ಚಿಕ್ಕ ಮಕ್ಕಳವ್ರೆ ಸರ್, ಹೆಂಗಾದ್ರೂ ಮಾಡಿ ಹೊಡಿಕೊಡಿ ಸರ್. ಏನಾದರೂ ಕ್ರಮ ತಗೊಳ್ಳಿ, ಸಾಧ್ಯವಾದಷ್ಟು ಬೇಗ ಹುಡುಕೊಡಿ ಸರ್. ಎಷ್ಟೋ ಜನ ಮಕ್ಳುಗಳು ಕಟ್ಕೊಂಡು ಕಾಯ್ತಾ ಇದ್ದೀವಿ. ಏನಾಗುತ್ತೋ ಅಂತ ಒಂದೊಂದು ಸೆಕೆಂಡ್ಗೂ ಯೋಚನೆ ಏನಾಗುತ್ತೋ ಅಂತ ಕುತೂಹಲದಲ್ಲಿ ಕಾಯ್ತಾ ಇದ್ದೀವಿ. ದಯವಿಟ್ಟು ಪ್ಲೀಸ್ ಏನಾದರೂ ಮಾಡಿ ಬೇಗ ಕ್ರಮ ತಗೊಂಡು ಇದನ್ನು ಬಗೆಹರಿಸ್ಕೊಡಿ ಸರ್. ನಮಗೆ
ಏನಾಗಿದೆ ಅಲ್ಲಿ ಅಂತ ತಿಳ್ಕೊಂಡ್ರೆ ಸಾಕು ನಮಗೆ. ಅಲ್ಲಿ ಐತಾ ಇಲ್ವಾ ಏನಾಗೈತೆ ಅಲ್ಲಿ ಅದಾದ್ರೂ ನಮ್ಗೆ ಗೊತ್ತಾದರೆ ಸಾಕು ಸರ್. ಸರಿ. ಅಗ್ನಿಶಾಮಕ ಇಲಾಖೆಯವರು ಮತ್ತು ಇವ್ರು ಮಾತ್ರ ಬಂದಿರೋದು. ಅದು ಬಿಟ್ಟರೆ ಒಂದು ಕಾರ್ಮಿಕ ಇಲಾಖೆಯವರೇ ಆಗಲಿ, ತಹಸೀಲ್ದಾರೇ ಆಗಲಿ ಯಾರು ಬಂದು ಈ ಸ್ಥಳ ಪರಿಶೀಲನೆ ಮಾಡಿ ಏನಾಗಿದೆ ಏನು ಅಂತ ಯಾರೂ ಕ್ರಮ ಕೈಗೊಳ್ತಾ ಇಲ್ಲ. ಈ ಕಡೆ ತಿರುಗೂ ನೋಡ್ತಾ ಇಲ್ಲ ಸರ್. ಅವರು ಏನಾಗಿದೆ ಇಲ್ಲಿ ಸ್ಥಳ ಇಷ್ಟು ಜನ ಸೇರವ್ರೆ, ಯಾಕೆ ಇಷ್ಟು ಜನ ಸೇರವ್ರೆ ಅಂತ ನಮ್ಮ ಒಂದು ಕುತೂಹಲಕ್ಕೂ ಬಂದು ನೋಡಿಲ್ಲ ಸರ್. ಯಾರೂ ಕ್ರಮ ತಗೋತಾ ಇಲ್ಲ ಸರ್ ಸರಿಯಾಗಿ. ತಂಗಿ ಗಂಡ ಕ್ರಷರ್ಗೆ ಇದು ಮಾಡೋಕ್ಕೆ ಅಂತ ಡ್ರೈವ್ ಮಾಡೋಕ್ಕೆ ಅಂತ ಬಂದವ್ರೆ ನೆನ್ನೆ ಸಾಯಂಕಾಲ ಬಂದವರು ನಾವು ಬಂದೇ ಇಲ್ಲ. ಆಮೇಲೆ 9 ಗಂಟೆಲಿ ಫೋನ್ ಮಾಡಿ ಇವ್ರು ಹೇಳ್ತಾರೆ ಲಾರಿ ಮಾತ್ರ ಒಳಗಡೆ ಬಿದ್ದೈತೆ, ಅವ್ರು ಸಿಗ್ತಾ ಇಲ್ಲ, ಜರ್ಕಿನ್ ಮಾತ್ರ ತೇಲ್ತೈತೆ ಅಂತ. ಆದರೆ ಅವರು ಒಳಗಡೆನೆ ಬಿದ್ದವ್ರೆ ಅಂತ ಅನ್ನೋದು ನಮಗೆ ಪೂರ್ತಿ. ಜರ್ಕಿನ್ ಎಲ್ಲಿ ತೇಲ್ತಾ ಇತ್ತು? ಮೇಲ್ಗಡೆ ತೇಲ್ತಾ ಇತ್ತು ಅಂತಾರೆ. ಕಲ್ಲು ಹಾಕಿದೆ ಒಳಗಡೆ ಹೊಟ್ಟೋಯ್ತು ಅಂತಾರೆ. ಕಲ್ಲು ಹಾಕಿದ್ರೆ ಒಳಗಡೆ ಹೊಟ್ಟೋಗಂಗೆ ಜರ್ಕಿನ್ ಹೋಗಲ್ಲ. ಇವ್ರು ಹೇಳೋದು ನಾವು ನಂಬಲ್ಲ. ಒಳಗಡೆನೆ ಅವರೇ ಅಂತ ನಮಗೆ ಪೂರ್ತಿ ನಂಬಿಕೆ. ಯಾಕೆ ಅಂತ ಅಂದರೆ ಇಷ್ಟೊಂದು ಜನಕ್ಕೆಲ್ಲ ತೊಂದರೆ ಕೊಟ್ಬಿಟ್ಟು ಅವರು ಇದು ಮಾಡೋಕ್ಕಾಗಲ್ಲ ಅವರು. ಹಂಗಾಗಿ ನೀವು ಬೇಗ ಕ್ರಮ ತಗೊಂಡು ನಮಗೆ ಬೇಗ ಯಾವುದನ್ನು, ಯಾಕೆಂದರೆ ಇಷ್ಟು ಜನಗಳನ್ನು ಕಾಯ್ತವ್ರು ಅವ್ರಿಗೋಸ್ಕರ. ನೆನ್ನೆಯಿಂದ ಇಟ್ಟು ನೀರು ಕುಡಿದೆ ನಮ್ಮ ಚಿಕ್ಕಮ್ಮ, ಅವ್ರ ಮಗು ಎಲ್ಲ ಕಾಯ್ತೈತೆ. ಫಸ್ಟು ನೀವು ಎಲ್ಲದು ಹುಡಿಕೊಡಿಸ್ಬೇಕು ಅಂತ. ಎಷ್ಟು ಜನ ಬಂದವರು ಎಲ್ಲ ನಮ್ಮೂರವರೇ ಸರಿ. ಎಲ್ಲ ಎಷ್ಟು ದಿನದಿಂದ ಬರ್ತಾಯಿದ್ರು ಕ್ರಷರ್ ಕೆಲಸಕ್ಕೆ? ಅವರು ಸರ್ ನಾನು 6 ತಿಂಗಳಿಂದ ಕ್ರಷರಲ್ಲಿ ಕೆಲಸ ಮಾಡ್ತಾವ್ರೆ. ಅವರು ಸುಮಾರು 15-20 ವರ್ಷದಿಂದ ಲಾರಿನೇ ಸರ್ ಓಡಿಸೋದು. ಕ್ರಷರ್ಗಳೇ ಓಡಿಸೋದು. ಈಗ ದೊಡ್ಡ ಲಾರಿನೇ ಓಡಿಸೋದು ಸರ್. ನಿಮ್ಮ ಹೆಸರು ಯಾವೂರವ? ನನ್ನ ಹೆಸರು ಸವಿತಾ ಅಂತ. ನಮ್ಮ ಸೋದರತ್ತೆ ಮಗ ಪ್ಲಸ್ ಅವರು ನನ್ನ ತಂಗಿ ಗಂಡ ಎರಡೂ. ಅಂತ ಅಂದ್ಬಿಟ್ಟು ಇಲ್ಲಿ ಪ್ರತಿದಿನ ಕೆಲಸಕ್ಕೆ ಬರ್ತಾಯಿದ್ದ. ನೈಟ್ ಬಂದು ಕೆಲಸಕ್ಕೆ ಸೇರೋ ತಿರ್ಗಾ 12ವರೆಗೆ ಏನೋ ಗಾಡಿ ಅಪ್ಸೈಡ್ ಆಯಿತು ಅಂತ ಇದು ಮಾಡವ್ರೆ. ಇವ್ರಿಗೂ ನಮ್ಮ ಮಾಹಿತಿ ತಿಳಿಸಿರೋದು 9 ಗಂಟೆಗೆ. 12 ಗಂಟೆಗೆ ಗಾಡಿ ಇದಾಗದೆ ಅಂತಾರೆ. ಯಾವತ್ತು? 25ನೇ ತಾರೀಕು ನೈಟು. 26ನೇ ತಾರೀಕು 9 ಗಂಟೆಗೆ ನಮಗೆ ಮಿಸ್ ಆಗಿ ಎಗರು ಹೊಂಟೋಗವ್ನಿ ಅಂತ ಇವ್ರು ಹೇಳ್ತಾರೆ. ಯಾರು ಹೇಳಿದ್ದು? ಕ್ರಷರ್ ಅನ್ನೋದು ಎಗರು ಹೊಂಟೋಗವ್ರೆ ನೋಡಿ, ನಿಮ್ಮ ನಂಟ್ರೈತರ ಮನೇಲಿದ್ದಾರೆ, ಹೆಂಗೆ ಗಮನಿಸಿ ಅಂತ ಇವ್ರು ಈ ಥರ ಹೇಳ್ತಾವ್ರೆ. ಅವ್ನು ಮಿಸ್ ಆಗಿ ಬಂದಿಲ್ಲ ಯಾವುದೇ ಕಾರಣಕ್ಕೂ. ಗಾಡಿಯಿಂದ ಆಗ್ರಿ ಏನಾರ ಗಾಡಿ ಮ್ಯಾಲೆ ಹದ್ದಿಕೊಂಡಿರ್ಬೋದು. ಈಗೆಲ್ಲ ಒಳಗಡೆ ಇಳಿದು ಸ್ವಾಧೀನ ಮಾಡಿದ್ರು. ಕ್ಯಾಬಿನಲ್ಲಿ ಇಲ್ಲ ಅಂತ, ಬಾಡಿ ಇಲ್ಲ ಅಂತ ಅಂತಾರೆ. ಫಸ್ಟೇ ಇವನು ಎಗರ್ಬಿಟ್ಟು ನೀರಿನೊಳಗೆ ಈಜು ಬರ್ತಾಯಿತ್ತು, ಎಗರವನ್ನೇ ಅದ್ರ ಮೇಲೆ ಇವನ ಮೇಲೆ ಗಾಡಿ ದಬಾಕೊಂಡದೆ ಅಂತ ನನ್ನ ಅಭಿಪ್ರಾಯ. ಹಂಗಾಗಿ ಜಲ್ಲಿಕಲ್ಲು ಎಲ್ಲ ಅವನ ಮೇಲೆ ಹದ್ದಿಕೊಂಡವೆ ಅಂತ ನನ್ನ ಅಭಿಪ್ರಾಯ. ಇಷ್ಟ ಆಗಿ ಇನ್ನೂ ನೀರು ಸರಿಯಾಗಿ ಇದು ಮಾಡ್ತಾಯಿಲ್ಲ, ಸ್ಪಂದಿಸ್ತಾ ಇಲ್ಲ. ರಾತ್ರಿ ಒಂದು ಮೋಟ್ರ್ ಹಾಕಿದ್ರು. ನಾವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದಕ್ಕೆ ಆಮೇಲೆ ಇನ್ನೊಂದೆರಡು ಮೋಟ್ರ್ ತಂದರು. ಈಗ ಬೆಳಿಗ್ಗೆ ಈಗ ಇನ್ನೊಂದು ಮೋಟ್ರ್ ತಂದೆ 4 ಮೋಟ್ರ್ ಈಗ ಓಡ್ತಾವೆ. ಇಷ್ಟು ಸರ್ ನಮಗೆ. ನೀವೇನಾಗಬೇಕು ಅವ್ರಿಗೆ? ನಮ್ಮ ಮಗಳೇ ಕೊಟ್ಟಿರೋದು. ನಿಮ್ಮ ಹೆಸರೇನು? ನಿಮ್ಮ ಯಾವ ದೂರು? ನಾವು ರಾಮನಗರ ಚಿಕ್ಕೇನಹಳ್ಳಿ, ಚರ್ಮನಹಳ್ಳಿ ಚಿಕ್ಕೇನಹಳ್ಳಿ, ತಿಮ್ಮನಾಯ್ಕ ಅಂತ. ನನ್ನ ತಮ್ಮ ಈ ಕ್ಲಸ್ಟರಲ್ಲಿ ಬಂದು ಕೆಲಸ ಮಾಡ್ತಾಯಿದ್ರು. ಅದೇ 12 ಗಂಟೆಲಿ ಈ ಥರ ಆಯಿತು ಅಂತ ಹೇಳಿ ನಮ್ಗೆ 9 ಗಂಟೆ ಅಷ್ಟಲ್ಲಿ ತಿಳಿಸಿದ್ರು. ಯಾವತ್ತಾಗಿರೋದು? 25ನೇ ತಾರೀಕು ಆಗಿ. ಆಮೇಲೆ ನಾವು ಬಂದು ನೋಡ್ದು ನೆನ್ನೆ ಎಲ್ಲ ಒಂದು ಮೋಟ್ರ್ ಹಾಕೊಂಡು ಹೊಡಿತಾಯಿದ್ರು. ಆಮೇಲೆ ಒಂದು 3 ಮೋಟ್ರ್ ಹಾಕಿ ಹೊಡೆದ್ರು ಅಷ್ಟೇ. ಇವಾಗ ಬಂದು ನೀವೇನಾಗಬೇಕು ಅವ್ರಿಗೆ? ಅವ್ರಿಗೆ ಅಕ್ಕ ಆಗಬೇಕು. ಪೊಲೀಸ್ ಸ್ಟೇಷನ್ ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಹೋಗಿದೆ ಸರ್. ಕಂಪ್ಲೇಂಟ್ ಹೋಗಿದೆ. ನಿಮ್ಮ ಹೆಸರು? ರೇಣುಕಮ್ಮ.